नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। भाजपा के युवा नेता महेंद्र नाइक ने चाड़चाना कस्बे के किसानों के लिए आयोजित गुरु नमन और अभिनंदन कार्यक्रम में सभी का स्वागत करने का आह्वान किया। आदरणीय ज्ञान योगी श्री सिद्धेश्वर स्वामी जी की स्मृति में गुरु नमना को श्रद्धांजलि अर्पित करने और जोदेत के किसानों का अभिनंदन करने के लिए 28 मई को चाड़चाना कस्बे के गुरु कृपा मंगल कार्यालय में एक कार्यक्रम आयोजित किया जा रहा है। कनेरी मठ के अदृश्य कदा सिद्धेश्वर भी इस कार्यक्रम में गुरु नमना को श्रद्धांजलि अर्पित करने और जोधेत के किसानों का अभिनंदन करने के लिए आ रहे हैं। भाजपा के युवा नेता महेंद्र नाइक ने चाड़चाना कस्बे और आसपास के गांवों के किसानों, बुजुर्गों, युवाओं और महिलाओं से कार्यक्रम को सफल बनाने के लिए बड़ी संख्या में भाग लेने का आह्वान किया है। महेंद्र नाइक ने शनिवार को चाड़चाना कस्बे के पर्यटन स्थल पर आयोजित प्रारंभिक बैठक में भाग लिया और भाषण दिया। आध्यात्मिक गुरु अमृतानंदन स्वामी गल भी उपस्थित थे। इडी जगत अभी ನಮ್ಮ ಭಾರತ ದೇಶದೊಳಗೆ ಏನಾದರೂ ಜಗತ್ತುಗಳು ಇಂಥ ಕಾರ್ಯ ಮಾಡ್ತಪ್ಪ ರೈತರ ಬಗ್ಗೆ ಅಂದ್ರೆ ನಾವೆಲ್ಲ ಗಮನದಲ್ಲಿಡಬೇಕು। ಮೊಟ್ಟ ಮೊದಲ ಭಾರತ ದೇಶದೊಳಗೆ ರೈತರಿಗೆ ಪಾದ ಪೂಜೆ ಮಾಡಿ ಅವ್ರನ್ನ ಎದ್ದಿದವರು ಏಕೈಕ ವ್ಯಕ್ತಿಗಳು ಯಾರು ಇದ್ದಿದ್ರೆ ಭಾರತ ದೇಶದಾಗ ಕಡೆಯರು ಮಾತ್ರ ತಮಗೆಲ್ಲ ಮಾನ್ಯ ಕಡಿಮೆ ಮತ್ತು ಅವೆಲ್ಲ ಅವರು ಬರೀ ಒಕ್ಕಲ್ತನದಿಷ್ಟೆಲ್ಲ ನಮ್ಮ ಧರ್ಮ ಸಂಸ್ಕೃತಿ ಸಮಾಜ ಇದರ ಬಗ್ಗೆ ಇಷ್ಟು ಆಳವಾದ ಅಧ್ಯಯನ ಮಾಡಿದ್ದಾರೆ। ಅದು ಅಷ್ಟೇ ಅಲ್ಲ, ಮತ್ತು ಪ್ರಮಾಣ ಸಹಿತವಾಗಿ ಯಾವುದೇ ಅದಕ್ಕೂ ಚರ್ಚೆಗೆ ಒಂದು ಸಹಿತವಾಗಿ ಅವರೆಲ್ಲವನ್ನು ಅಧ್ಯಯನ ಮಾಡಿದ್ದಾರೆ। ಅವರು ಎಲ್ಲ ಅಧ್ಯಯನದ ಒಂದು ಕೇಂದ್ರವನ್ನು ಮಾಡ್ಕೊಂಡಿದ್ದಾರೆ। ಯಾವುದೇ ವೇದದಲ್ಲಿ, ಉಪನಿಷತ್ತಿರಲಿ, ಆಗಮಗಳಿರಲಿ, ಶಾಸ್ತ್ರಗಳಿರಲಿ ದಿನಾಲು ಸ್ವತಃ ಅವರೇ ತಮ್ಮ ಮನೆಯಲ್ಲಿ ಶಾಪುರಕ್ಕೆ ನಮ್ಗೆ ಆಶ್ಚರ್ಯ ಆಗಿಬಿಡ್ತು। ಬಬಲೇಶ್ವರ ಏನೋ ಮಹತ್ವ ಇಲ್ಲಲ್ಲ, ಅದಕ್ಕಿಂತ ಮಹತ್ವ ಬನಟ್ಟಿ ದೇಶ ಅಷ್ಟು ಅಲ್ಲಿ ಈ ಭಾಗದ ಜನೆಲ್ಲ ಪರಿಪಾಲನೆ ಮಾಡಿದವರಲ್ಲಿ ಯಾರಾಗಲಿ ಇಲ್ಲಿ ಅವ್ರ ಬಗ್ಗೆ ಅಂತೂ ಮತ್ತು ಗೌರವದ ಅಂಥದ್ದೊಂದು ಗುರು ನಮನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಅವ್ರ ವಿಷಯಗಳು ಗೊತ್ತಿಲ್ಲ ಅವ್ರು ಮಾಡ್ತಾರಲ್ಲ, ಅವ್ರ ಜೊತೆಯಾಗಿದ್ದು ಅವ್ರು ಕೂಡ ಇದ್ದು ದೇವರ ಪರಮ ಪೂಜರ ಪಾದಗಳಿಗೆ ಹಣೆ ಮಣೆದು ನಾಳೆ ಬರುವಂಥ 28/5/26 ಏನು ಗುರು ನಮನ ಕಾರ್ಯಕ್ರಮ ಹಾಗೂ ಜೋಡತ್ತಿನ ಕೃಷಿಕರಿಗೆ ಸ್ವಾಮೀಜಿಯವರಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಈ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಪತ್ರಿಕಾ ಪ್ರಕಟಣೆ ಬಂದಂಥ ಎಲ್ಲ ಪತ್ರಿಕೆಯ ಮಾಧ್ಯಮ ಮಿತ್ರರಿಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ। ನಾನು ಎಲ್ಲರ ಇಲ್ಲಿ ಸಾಕಷ್ಟು ಜನ ಅವರವರ ಶಕ್ತಿಗುಣವಾಗಿ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ। ಕಾರ್ಯಕ್ರಮ ಯಶಸ್ವಿ ಇಷ್ಟೆಲ್ಲ ಅಡ್ಡಾಡಿ ನಾವು ಪ್ರಚಾರ ಕೊಡ್ತೀವಿ, ಈ ಪ್ರಚಾರ ಮೇಲೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ। ಯಾಕಂದ್ರೆ ನಾನಿವತ್ತು ಎಷ್ಟೇ ಅಡ್ಡಾಡಿದ್ರು ಒಂದು ಊರಿಗೆ ಒಂದು 10-20 ಮಂದಿ ನಾನು ರೀಚ್ ಆಗಿದ್ದೀನಿ। ಇವತ್ತು ನಿಮ್ಮ ಮೀಡಿಯಾ ಕಡೆಯಿಂದ 100 ಮಂದಿಗೆ ರೀಚ್ ಆಗಲಿ, ಪ್ರತಿಯೊಂದು ಹಳ್ಳಿ 100 ಮಂದಿ ರೀಚ್ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ। ಸಿದ್ದೇಶ ಅಪ್ಪಾಜಿಯವರ ಏನು ಕನಸಿತ್ತು ಈಗಾಗಲೇ ಹೆಕ್ಕಚ್ಚಿ ಸರ್ ಹೇಳಿದರು, ಒಂದು ರೈತರಿಗೆ, ಸೈನಿಕರಿಗೆ ಮತ್ತು ಶಿಕ್ಷಕರಿಗೆ। ಯಾಕಂದ್ರೆ ಇದು ಫೌಂಡೇಶನ್ ಇದೆ, ದೇಶ ಖಂಡಿತವಾಗಿ ನಡಿಬೇಕಂದ್ರೆ ಇವು ಫೌಂಡೇಶನ್। ರೈತ ಇಲ್ಲಂದ್ರೆ ನಾವು ಯಾರು ಏನು ಮಾಡೋಕ್ಕಾಗಿಲ್ಲ। ಯಾಕಂದ್ರೆ ಊಟನೇ ಮಾಡಲಿಲ್ಲ ಅಂದ್ರೆ 1 ವಾರ ಇರ್ಬೋದು, 15 ದಿವಸ ಇರ್ಬೋದು, ಆಮೇಲೆ ಶಿಕ್ಷಣ ಇಲ್ಲದೆ ಏನು ಪಡೆಯಕ್ಕೆ ಸಾಧ್ಯ ಇಲ್ಲ। खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।